ಉತ್ತಂಗಿ ಚೆನ್ನಪ್ಪನವ್ರು ಹೇಳ್ತಾರ, ಸೋಸಿಯೋ ರಿಲಿಜಿಯಸ್ ರೆವಲ್ಯೂಷನ್ ಅಂತ. ದ ಬರ್ನಿಂಗ್ ಜೀಲ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್. ನಾಟ್ ಓನ್ಲಿ ಪೊಲಿಟಿಕಲ್ ಡೆಮೋಕ್ರಸಿ, ರಿಲಿಜಿಯಸ್ ಡೆಮೋಕ್ರಸಿ. ಒಬ್ಬ ನಟವರ ಜನಾಂಗದ ದಲಿತ ಅಲ್ಲಯ್ಯನನ್ನ ಆ ದೇಶದ ಪ್ರಧಾನಿ ಮೇಲೆ ಕುಡ್ರಿಸಿ ಕೆಳಗೆ ಕೂಡಿರ್ತಾರ. ಇದು ಅದ್ಭುತ. ಆ ಡೆಮೋಕ್ರಸಿಯನ್ನ ಮೊಟ್ಟ ಮೊದಲಿಗೆ ಆ ಪ್ರಜಾಪ್ರಭುತ್ವ ತತ್ವವನ್ನು ಜಗತ್ತಿಗೆ ಆ ಕಲ್ಪನೆಯನ್ನು ಕೊಟ್ಟವರು ಬಸವಣ್ಣ. ಎಂತ ಅದ್ಭುತ. ಬೆಳಿಗ್ಗೆ ಮಹಿಳಾ ಸಮಾವೇಶ ಆಯಿತು. ಈಗ ನೋಡ್ರಿ, ನಮ್ಮ ದೇಶ ಎಷ್ಟು ಒದ್ದಾಡ್ತದೆ, ಎಷ್ಟು ವರ್ಷ ಆತ. ಇದನ್ನು 33% ಇದನ್ನು ಕೊಡುವತ್ತು. ಆದ್ರೆ ಸಮಾನ ಅಧಿಕಾರ ಕೊಟ್ಟಿದ್ರು ಬಸವಣ್ಣವರು. ಅಕ್ಕ ಮಹಾದೇವಿ ಪ್ರವೇಶ ಮಾಡಿದ ಕೂಡಲೇ ಇದರ ಫೌಂಡರ್, ಅನುಭವ ಮಂಟಪದ ಫೌಂಡರ್ ಬಸವಣ್ಣವರು ಹೇಳ್ತಾರ, ಬಾಲತನದಂಗವ ನೋಡಿರೆ ಪುರಾತನರು, ಹೆಂಗೂಸಿ ನಂಗವ ನೋಡಿರೆ ಲಿಂಗವಂತರು. ನೋಡಿ, ಮತ್ತ ಆ ವಚನದ ಕೊನೆಗೆ ಏನು ಹೇಳ್ತಾರೆ ಗೊತ್ತು? ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲವ ನೋಡ ಪ್ರಭುವೆ. ಏನು ಅದ್ಭುತ. ಒಬ್ಬ ಹದಿಹರಿಯದ ಅಕ್ಕ, ಒಬ್ಬ ಹುಡುಗಿಗೆ ಆ ಜ್ಞಾನ, ಆ ವೈರಾಗ್ಯ, ಇದನ್ನ ನೋಡಿ ಆ ದೇಶದ ಪ್ರಧಾನಿ ಭಕ್ತಿ ಭಂಡಾರಿ ಬಸವಣ್ಣವರು ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲವ ನೋಡ ಪ್ರಭುವೆ ಅಂತ. ಏನು ಅದ್ಭುತ ಇದೆ. ಸ್ತ್ರೀಗೆ ಕೊಟ್ಟಂಥ ಗೌರವ ನಮಗೆ ನೋಡ್ರಿ. ಆಡು ಮುಟ್ಟದ ಗಿಡವಿಲ್ಲ, ಸರ್ವಜ್ಞನರಿಯದ ಜ್ಞಾನವಿಲ್ಲ, ಬಸವಾದಿ ಪ್ರಮಥರು ಮಾಡದ ಕ್ರಾಂತಿಯೇ ಇಲ್ಲ. ಸಾಹಿತ್ಯಿಕ ಕ್ರಾಂತಿ, ಒಂದು ಸಾಂಸ್ಕೃತಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಏನು ಕಾಯಕ, ದಾಸೋಹ, ಲಿಂಗಾಚಾರ, 1 2 ಅದ್ಭುತದ ಸಮಗ್ರವಾಗಿ ಸಾಮಾಜಿಕವಾಗಿ ಕ್ರಾಂತಿಗಳಾದದ್ದು ಅದಾವ, ಧಾರ್ಮಿಕವಾಗಿ ಕ್ರಾಂತಿಗಳ ರಗಡ ಆದದ್ದು ಅದಾವ. ಆದ್ರೆ ಏಕಕಾಲಕ್ಕೆ ಸಮಾಜೋಧಾರ್ಮಿಕ ಕ್ರಾಂತಿ, ಸೋಸಿಯೋ ರಿಲಿಜಿಯಸ್ ರೆವಲ್ಯೂಷನ್, ಸಮಾಜಮುಖಿ ಅಂತ ಧರ್ಮವನ್ನು ಕೊಟ್ಟವರು ಬಸವಾದಿ ಶರಣರು. ಬಸವ ತತ್ವದಾಗ ಏನು ಹೇಳ್ತಾರೆ ಗೊತ್ತದನ್ರಿ? ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು. ನೋಡ್ರಿ, ಬಸವಣ್ಣವರು ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಕುಂಡ್ರಲಾಕ ಯಾಕೆ ಕಾರಣ? ಮೂರ್ತಿ ಕುಂಡ್ರಲಾಕ ಯಾಕೆ ಕಾರಣ ಅಂತಂದ್ರೆ, ಈ ಅವಾಯ್ಡೆಡ್ ದ ಎಕನಾಮಿಕ್ ಕ್ರೈಸಿಸ್. ಯಾರನ್ನೂ ಶ್ರೀಮಂತ ಮಾಡ್ಲಕ್ಕೆ ಹೋಗ್ಲಿಲ್ಲ ಬಸವಣ್ಣವರು, ಅವ್ರ ಮನಸ್ಸ ಶ್ರೀಮಂತ ಮಾಡಿಬಿಟ್ರು. ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು. ಮೈಂಡ್ ಬಿಕಮ್ ಸೂಪರ್ ಮೈಂಡ್. ಮನಸ್ಸಿಗೆ ಲಿಂಗ ನೋಡ್ರಿ, ತ್ರಿವಿಧ ದಾಸೋಹ ಲಿಂಗವಂತರಲ್ಲಿ ಹೇಳ್ತಾರ. ತ್ರಿವಿಧ ದಾಸೋಹ, ತನುವ ಗುರುವಿಗೆ, ಮನವ ಲಿಂಗಕ್ಕೆ, ಧನವ ಜಂಗಮಕ್ಕೆ. ಜಂಗಮದ್ರ ಸಮಾಜ. ನಮ್ಮ ಮಗ ಒಬ್ಬ ಕಲ್ತು ನಮಗೆ ಹೇಳಲಿ ಅಂತ, ಧರ್ಮ ಎಲ್ಲರಿಗೂ ಅಭ್ಯಾಸ ಆಗಂಗಿಲ್ಲ ಅಂತ ಜಂಗಮ ವ್ಯವಸ್ಥೆ ಒಂದು ಬಂತು. ಅದಕ್ಕಾಗಿ ಸಮಾಜಮುಖಿಯಾದಂಥ ಧರ್ಮ. ವ್ರತ ತಪ್ಪಿದ್ರಿ ಅಂದ್ರೆ ಲಿಂಗ ಪೂಜೆ 1 10 ಮರ್ತರ ನಡಿತೈತಿಪ್ಪ, ಕಾಯಕ ತಪ್ಪಿಸಬಾರ್ದು ಅಂದ್ರು. ಲಿಂಗವೇ ತಾನಾಗಿ ಲಿಂಗಕ್ಕಾಗಿಯೇ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ. ದುಡಿಬೇಕಂದು ಬಿಟ್ರು. ಏನು ಅನುಭವ ಮಂಟಪದ ಮೌಲ್ಯಗಳು? ಸಂಘಟನೆ. ನೋಡ್ರಿ, ಎಲ್ಲರೂ ಪ್ರೀತಿ ಐತಿ ಅಂತ ಬಂದಿರಿ. ಕೂಡುದ ಯೋಗ, ಬಸವನ ಯೋಗ ತಿಂ ಹಸನಾಯಿ ತೈಲೋಕ. ಎಂತ ಅದ್ಭುತ ಇದೆ. 12 ವರ್ಷದ ಚಿಂತೆಯಿಂದ ನಿಶ್ಚಿಂತೆಯಾಯಿತು ಅಂತ ಒಂದು ಕ್ರಾಂತಿಕಾರಕವಾದಂಥ ಎಂಬ್ಲೇಮ್ ಕೊಟ್ರವರು. ಒಂದು ಯೂನಿವರ್ಸಲ್ ಯೋಗಿಕ್ ಎಂಬ್ಲೇಮ್ ನೋಡ್ರಿ. ಹೆಡ್, ಹ್ಯಾಂಡ್ ಅಂಡ್ ಹಾರ್ಟ್, 3H ಫಾರ್ಮುಲಾ ಅಂತಾರ. ಅದಕ್ಕೆ ಸುಜ್ಞಾನ, ಸತ್ಕ್ರಿಯೆ, ಸದ್ಭಕ್ತಿ, ಇವುಗಳ 3ರ ಮುಪ್ಪುರಿಯೇ ಶಿವಯೋಗ. ಒಂದು ಪಕ್ಷಿ ಪರಂಧಾಮಕ್ಕೆ ಹಾರಬೇಕಾಗಿತ್ತು ಅಂದ್ರೆ 2 ರೆಕ್ಕಿ, 1 ಪುತ್ಸ ಬೇಕು. ಹಂಗ ಕ್ರಿಯಾ ಜ್ಞಾನ ಅನ್ನುವಂಥ 2 ರೆಕ್ಕಿ, 1 ಸದ್ಭಕ್ತಿ ಅನ್ನುವಂಥ ಪುತ್ಸ ಇದ್ರೆ ಜೀವಾತ್ಮ ಅನ್ನುವಂಥ ಪಕ್ಷಿ, ಪರಮಾತ್ಮ ಅನ್ನುವಂಥ ಪರಂಧಾಮಕ್ಕೆ ಹಾರಿ ಒಡವೆರೆದು ಒಂದಾಗ್ತದ. ಲಿಂಗಾಂಗ ಸಾಮರಸ್ಯ, ಅಂಗ ಲಿಂಗ ಸಂಗ ಸುಖ ಸಾರಾಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗ. ಏನ್ ದುರ್ದೈವ ಅಂದ್ರೆ ಲಿಂಗಾಯತರಿಗೆ ಲಿಂಗ ಗೊತ್ತಿಲ್ಲ. ದಾರ, ಚೀಟಿ, ತಾಯ್ತ, ಲಾಕೆಟ ಕಟ್ಟುದ ಹೇಳಿ ಸಾಕಾತ್. ಏನಪ್ಪ, ನಾವ
ಯಾರು ತಲೆಯಾಗ ಹಾಕೊಳ್ಳಂಗ ಇಲ್ಲ. ಯಾಕಂದ್ರೆ ಲಿಂಗದ ಕಲ್ಪನೆ ಕೊಟ್ಟಿಲ್ಲ. ಯಾಕಂದ್ರೆ ಒಳಗುಟ್ಟಿನಿಂದ ಕೂಡ್ಯದ ಅದು. ಶಿವಯೋಗ ಒಳಗುಟ್ಟಿನಿಂದ ಕೂಡ್ಯದ. ಪೂರ್ವಾಕ್ಷಿಯಿಂದ ಇಷ್ಟಲಿಂಗವನ್ನು ನೋಡ್ತೀವಿ, ಪಶ್ಚಿಮಾಕ್ಷಿಯಿಂದ ನಿಜ ವಸ್ತುವನ್ನೇ ಲಕ್ಷಿಸುವುದು. ಅದಕ್ಕೆ ಹೇಳ್ತಾರ ಅವರು, ನೋಡುವುದ ನೋಡಲರಿಯದೆ ಇದನ್ನಷ್ಟ ನೋಡುದು ಅಲ್ಲ, ಚರ್ಮಚಕ್ಷುವಿನಿಂದ ಇದನ್ನು ನೋಡ್ತೀವಿ. ಆದ್ರೆ ಜ್ಞಾನ ನೇತ್ರದಿಂದ ಪಶ್ಚಿಮ ದಿಕ್ಕಿನೋ ಚಿತ್ಸೂರ್ಯ ಉದಯವಾದುದ ಕಂಡೆ, ಬೆತ್ತ ಬೆಳಗಾದುದ ಕಂಡೆ. ಆ ಲಕ್ಷ್ಯ ಇದನ್ನಾಯ್ತು ಅಂದ್ರ ಪೂರ್ವಾಕ್ಷಿಯಿಂದ ಇಲ್ಲಿ ನೋಡ್ರ ಪಶ್ಚಿಮಾಕ್ಷಿಯಿಂದ ನಿಜ ವಸ್ತುವನ್ನೇ ಲಕ್ಷಿಸುವುದು ಶಿವಯೋಗ. ಅದಕ್ಕ ಜನರಿಗೆ ಇಲ್ಲಿ ಸ್ವಲ್ಪ ಇದನ್ನ ಅದಕ್ಕೆ ಅವ್ರು ಹೇಳಿಬಿಟ್ರು ನೋಡ್ರಿ, ಕರಸ್ಥಲಕ್ಕೆ ಇಲ್ಲೊಂದು ಕರಸ್ಥಲ ಇಲ್ಲೊಂದು ಕರಸ್ಥಲ ಇರ್ತದ, ಹೋಗ್ಬೇಕು. ಭಾಳ ಡೆವಲಪ್ ಪ್ರಗತಿಪರ ಧರ್ಮ ಇದು, ಎಲ್ಲೇ ನಿಂದ್ರಂಗಿಲ್ಲ. ಬಯಲ ಬಿತ್ತಿ ಬಯಲ ಬೆಳೆದು ಬಯಲಾಗಿ ಹೋದರಯ್ಯ. ಬಹಳ ಅದ್ಭುತವಾದಂತ ಇದನ್ನಿದು ನೋಡ್ರಿ. ಎಲ್ಲರೂ ಆಧ್ಯಾತ್ಮ ಜೀವಿಗಳಿದ್ರು. ಕುಟ್ಟವ್ರು, ಬೀಸವ್ರು, ಕಸ ಹೊಡೆಯವ್ರು, ದನ ಕಾಯವ್ರು, ಚಪ್ಪಲಿ ಹೊಲೆಯವ್ರು, ವೇಶ್ಯರು, ಸೆರೆ ಮಾರ್ಯವ್ರು, ನಾ ಮಾರುವ ಸೆರೆ ಕೊಳ್ಳುವವರಿಲ್ಲ. ಕವಿ ಇವರು ನಾನಕರು ಬಾದಶಾನ್ ಇದಕ್ಕೆ ಹೋಗಿದ್ರ, ವಿದೇಶಿ ಸೆರೆ ತರದ ಕುಡ್ಲಿ ಹತ್ತಿದ್ರು ಅವರು. ಆ ಮಹಾರಾಜ ಶಿವ ಪಾರ್ವತಿ ಬಿ ಪೀತೇತೆ आओ पियो ಅಂದ್ಬಿಟ್ಟು. पियो महाराज पियो, मैंने तो ऐसा दारू पी चुका हूं जिसका नशा कभी नहीं उतरता, ರಾಮ ನಾಮ ಕಾ ದಾರು ಪೀ ಚುಕಾ ಹೂ ಅಂತ. ಇಂಥ ಅದಕ್ಕೆ ಹೆಂಡದ ಮಾರಯ್ಯನವ್ರು ಹೇಳ್ತಾರೆ, ನಾ ಮಾರುವ ಸೆರೆ ಕೊಳ್ಳುವವರಿಲ್ಲ. ಏನ ಸೂಳೆ ಸಂಕವ್ಯ ವಚನ ಹೇಳ್ತಾಳ, ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ. ಎಂಥ ನಿರ್ಲಜ್ಜೇಶ್ವರ, ಏನು ಬಿಡಾಡಿ, ಎಂಥ ಅದ್ಭುತ ಶಬ್ದಗಳನ್ನು, ಎಷ್ಟು ರೋಮಾಂಚ ಅನಿಸ್ತದೆ. ಹೆಂಗೆ ಚಿಂತನೆ ಮಾಡಿದ್ದಾರ ಅವರು. ಹೃದಯದ ಅಂತರಾಳದಿಂದ ಹೊರಹೊಮ್ಮಿದಂತಹ ಶಬ್ದ ನಡೆದು ನುಡಿದ ಇದು ನಾವು ಬಹಳ ರೋಮಾಂಚಕಾರಕ. ನಿದ್ದಿ, ನೀರಡಿಕೆ, ದೇಹಭಾವ, ಜೀವಭಾವ, ಇಂದ್ರಿಯ ಭಾವ ಎಲ್ಲ ಮಾಯ ದೇವಭಾವದಲ್ಲಿ ಮನುಷ್ಯ ಲೀನಕ. ಏನು ಅದ್ಭುತ ಸಾಹಿತ್ಯ, ಏನಿದನ ಇದೆಲ್ಲ ಕಾಯಕ ಮಾಡ್ಕೋತ ತನು ಮನ ಬಳಲಿಸಿ ತಂದು ಅಂತ. ಶೇರ್ ಬಿಸ್ನೆಸ್ ಮಾಡಿ ಅಥವಾ ಇಸ್ಪೇಟ್ ಆಡಿ ಹಂಗೆ ಅಗದಿ ಕುತ್ತಲ್ಲಿ ಇದನ್ನಲ್ಲ, ಅದು ತನು ಮನ ಬಳಲಿಸಿ ತಂದು. ಅನುಭವ ಮಂಟಪ ಕೊಟ್ಟ ಶಿಕ್ಷಣ ಏನು ಜಗತ್ತಿಗೆ? ಕಾಯಕ, ಅರಿವು, ಆರಾಧನೆ. ಮೌಲ್ಯಗಳೇನು? ಉದ್ದೇಶ ಇದು ಎಲ್ಲಾರ ಸ್ವತ್ತಾಗಿದ್ದಿಲ್ಲ, ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಸ್ವತ್ತಾಗಿತ್ತು. ಧರ್ಮ, ದೇವರು, ವಿಚಾರ, ಸಾಹಿತ್ಯ ಇವು ಎಲ್ಲವೂ ಸಹಿತ ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಸ್ವತ್ತಾಗಿತ್ತು. ಸಾರ್ವತ್ರಿಕರಣಗೊಳಿಸುವ ಸಲುವಾಗಿ ಇಂಥದ್ದೊಂದು ಓಪನ್ ಯೂನಿವರ್ಸಿಟಿ ಬಸವಣ್ಣವರು ಅನುಭವ ಮಂಟಪ, ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಮೊಟ್ಟ ಮೊದಲು ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನ ಇಟ್ಟ. ಅಲ್ಲಿಗೆ ಲೆಕ್ಕ ಇದನ್ನೇನು ಅಂದ್ರೆ ಯಾರೇ ಬರಬೇಕು ಕೊಳ್ಳಾಗ ಲಿಂಗ ಕಟ್ಕೊಂಡು ಅವನು ಸೆರೆ ಕೂಡ್ಲಿ, ಏನು ಬೇಕಾದ್ ಮಾಡೋಲ್ಲ. ನೋಡ್ರಿ, ಎಡದ ಕೈಯಲ್ಲಿ ಲಿಂಗ. ಇಂಥ ಅಂದ್ರ ಮನುಷ್ಯನಲ್ಲಿ ಹೃದಯದ, ಆತ್ಮದ, ಅದರ ಮೇಲೆ ಅದನ್ನ ನೇರವಾಗಿ ನೋಡ್ತಾ ಇದ್ರು. ಅದಕ್ಕ ಯಾರನ್ನ ನೋಡ್ರಿ, ಕಳಬೇಡ ಅಂದವ್ರ ಆ ಕಳತನ ಮಾಡ್ಲಕ್ ಬಂದ್ರ ಅವ ಕೂಡಲ ಸಂಗಯ್ಯ ಅಂದ್ರು. ಇದು ಬಹಳ ದೊಡ್ಡ ನಾನು ನೀನಾಗಬಹುದಲ್ಲದೆ ಬಸವಣ್ಣನ ಭಕ್ತಿ ಸಾಧ್ಯವಾಗದು ಅಂತ ಮನವಾನ ಮಾಚ ತಂದೆಗಳು ಇದರಾಗ ಹೇಳ್ತಾರ. ಅದಕ್ಕೆ ಇದು ಲಿಂಗ ಪೂಜೆ. ಲಿಂಗ ಪೂಜೆ ಅಂದ್ರೆ ಹೃದಯ ಇದನ್ನ ಹದ ಹಾಕೋತ ಹೋಗ್ಬೇಕು. ಕಂಗಳ ನೋಟ, ಹೃದಯದ ಜ್ಞಾನ. ಮನದಲ್ಲಿ ನಾನು ಮಾತಾಡುವೆ, ಹೊರಗೆ ಮಾತಾಡೋದಲ್ಲ, ಮನದಲ್ಲಿ ನಾನು ಮಾತಾಡುವೆ. ಯಾವಾಗಲೂ ಮನಸ್ಸಿನಾಗ ಆ ಸ್ವಾನುಭಾವ ಚಿಂತನೆ ನಡೀತು ಅಂತಂದ್ರೆ ಮನುಷ್ಯನಿಗೆ ದುಃಖನೇ ಇಲ್ಲ. ಅದು ಬಹಳ ದೊಡ್ಡ ಸಂಪತ್ತು. ಆ ಮನುಷ್ಯನ ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು. ಪಸರಕ್ಕನೂ ಇಲ್ಲ, ಆಡಂಬರ ಇಲ್ಲ, ಬಂದ ತತ್ಕಾಲಕ್ಕುಂಟು, ಯಾರೂ ಉಪವಾಸ ಹೋಗಂಗಿಲ್ಲ. ಇದು ಶರಣರ ನಿಲುವು. ಅದಕ್ಕಾಗಿ ಸ್ವಾಭಿಮಾನಿಯಾಗಿ, ಸ್ವಾವಲಂಬಿಯಾಗಿ, ನಿರಹಂಕಾರಿಯಾಗಿ ಬದುಕಲಿಕ್ಕೆ ಪ್ರತಿಯೊಬ್ಬರು ಶರಣರು ರೆಡಿ ಮಾಡಿಬಿಟ್ರು. ಇದನ್ನ ಅದಕ್ಕೆ ನೋಡ್ಬೇಕು, ಒಬ್ಬೊಬ್ರು ಶರಣರೇ ಎಂತಿಂಥ ಇದನ್ನ. ಜನಸಾಮಾನ್ಯರು ಬಹಳ ಸಹಜ ನಿಮ್ಮಂತೆ ಬದುಕಿ ಏನಿದ್ದದ್ದನ್ನ ಎಷ್ಟು ಅದ್ಭುತವಾಗಿ ಏನು ವಾಸ್ತವಿಕ ಸತ್ಯಗಳನ್ನ ವಚನ ರೂಪದಾಗ, ಗದ್ಯ ಅಂದ್ರೆ ಗದ್ಯ ಐತಿ, ಪದ್ಯ ಅಂದ್ರೆ ಪದ್ಯ ಐತಿ. ಗಪದ್ಯ ಸಾಹಿತ್ಯ ಅಂತ.